ಇವತ್ತು ನಾವು ನೋಡಕೊಂಡಿರೋ ಪ್ಲೇಸ್ ಯಾವುದು ಅಂತ ಅಂದರೆ ನ್ಯಾಷನಲ್ ಅಕ್ವೇರಿಯಂ ಅಂತ. UAE's ಲಾರ್ಜೆಸ್ಟ್ ಅಕ್ವೇರಿಯಂ ಇದು. ಆ್ಯಂಡ್ ಇದು ಬಂದು ಅಬುಧಾಬಿಲಿರೋದು. ಇಲ್ಲಿ 46,000 ಸೀ ಆ್ಯನಿಮಲ್ಸ್ ಇದ್ದಾವೆ ಆ್ಯಂಡ್ 300ಕ್ಕೂ ಹೆಚ್ಚು ಸ್ಪೀಸೀಸ್ ಇದ್ದಾವೆ. ಇಲ್ಲಿ ಹೋಗ್ತಾ ಹೋಗ್ತಾ ಅಕ್ವೇರಿಯಮಲ್ಲಿರೋ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ನ ನಿಮ್ಗೆ ನಾನು ಹೇಳ್ಕೊಂಡು ಹೋಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್. See if you can follow, got me feeling alive. Watch me go lose. ಟಿಕೆಟಲ್ಲಿ 5 ರಿಂದ 6 ಬೇರೆ ಬೇರೆ ಪ್ರೈಸಸ್ ಇರುತ್ತೆ. ನಮ್ಮ ಪ್ರೈಸಲ್ಲಿ ಬಂದುಬಿಟ್ಟು ನಾವು ತೊಗೊತಿರೋ ಟಿಕೆಟಲ್ಲಿ ಬೇಸಿಕ್ ಜೊತೆ ಎಜುಕೇಷ್ನಲ್ ವಿಸಿಟ್ ಅಂತ ಕೂಡ ಇತ್ತು. ಅದು ಏನು ಅಂತ ನಿಮಗೆ ಮುಂದೆ ನಾನು ಹೇಳ್ತೀನಿ. See if you can follow, got me feeling alive. Watch me go lose control. Is this real? All I feel, break my signs. Every time it's be real, be real, be real. I do what I want. Ooh, I do what I want. ಓತಿಕೆಟ್ ಅಲ್ಲದು ಇದು, ಅದು ಉಸಿರುವಳ್ಳಿ ಬಣ್ಣಕ್ಕೆ ಬಣ್ಣ ಬದಲು ಮಾಡ್ತಾರ. ಓತಿಕಟ್ಟಿ ಅದು ಡಿಫ್ರೆಂಟ್ ಕಲರ್ ಹಾಕ್ಯಾರ ಒಳಗಲ್ಲ. ನಾನೆಂತದ ಇವು ಓತಿಕೆಟ್ ನೋಡಿದೆ ಅಂತ ಏನದು ನಮ್ಮ ಕಡೆ. ಪ್ರಾಣಿಗಳಿಗೆ ಏನಾದರೂ ಹೆಲ್ತ್ ಇಶ್ಯೂ ಆದರೆ ಇಲ್ಲಿ ಬಂದು ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತಾರೆ. ಸೊ ಇದು ಬಂದು ಕಿಡ್ಸ್ ಆಕ್ಟಿವಿಟಿ ಏರಿಯಾ. ಮಕ್ಕಳಿಗೆ ಬೇಜಾರಾಗಬಾರ್ದು ಅಂತ ಇದು ಒಂದು ಥೀಮಿಂಗ್ ಮಾಡಿದ್ದಾರೆ. ನನಗಂತೂ ತುಂಬ ಇಷ್ಟ ಆಯಿತು, ಯಾಕಂದರೆ ಸೋನು ಇದನ್ನು ತುಂಬ ಎಂಜಾಯ್ ಮಾಡ್ದ. ಸೋನು ಗೇಮ್ಸ್ ಏನಂತ ಅಂದರೆ ಅಲ್ಲೆಲ್ಲ ಸ್ವಲ್ಪ ಸೀ ಆ್ಯನಿಮಲ್ಸ್ನ ಪಿಕ್ಚರ್ಸ್ ಇರುತ್ತೆ. ನಾವು ಅದಕ್ಕೆ ಕಲರ್ ಮಾಡಬೇಕು ಆ್ಯಂಡ್ ನೇಮಿಂಗ್ ಮಾಡಬೇಕು. ನಾವು ಏನು ನೇಮ್ ಕೊಡ್ತೀವೋ ಅದು ಅಲ್ಲಿ ಮುಂದೆ ಡಿಸ್ಪ್ಲೇನಲ್ಲಿ ಕಾಣಿಸುತ್ತೆ. ನಮ್ಮ ನೇಮ್ ಜೊತೆನೇ ಡಿಸ್ಪ್ಲೇಯಲ್ಲಿ ಬರುತ್ತೆ. ಪಾಪ ಸುನು ಹೋಗಿ ಅಪ್ಪಾಜಿ, ನೀನು ಹೋಗಿ. ಇಲ್ಲಿ ನಮ್ಮ ಮಾವ ಕಲರಿಂಗ್ ಟಾಸ್ಕ್ನ ಕಂಪ್ಲೀಟ್ ಮಾಡಿದ್ರು. ಸೊ ನೋಡ್ತಾ ಇರ್ಬೋದು ನೀವು, ನಾವು ಇಲ್ಲೆಲ್ಲ ಕಂಪ್ಲೀಟ್ ಆದಮೇಲೆ ನೇಮ್ ಕೊಡ್ತೀವಿ. ಸೋನುಜಿ ಅಂತ ನಾವು ನೇಮ್ ಕೊಡ್ತೀವಿ. ಸೊ ಈ ನೇಮ್ ಬಂದ್ಬಿಟ್ಟು ಮುಂದೆ ಡಿಸ್ಪ್ಲೇನಲ್ಲಿ ಯಾವ ಥರ ಬರುತ್ತೆ ನೋಡಿ. ಇಲ್ಲಿ ಅವ್ರು ಹೇಳ್ತಾ ಇರೋದು ಏನಂದರೆ ಶಾರ್ಕ್ನ ಮೊಟ್ಟೆ ಮರಿಯಾಗಿ ಆಚೆ ಬರೋಕ್ಕೆ 4 ತಿಂಗಳು ತಗೊಳುತ್ತಂತೆ. ಆ್ಯಂಡ್ ಬಂದಾದಮೇಲೆ ಈ ಥರ ಇರ್ತವೆ. ಈ ಕೆಳಗಡೆ ನೋಡ್ತಾ ಇದ್ದೀರಲ್ಲ. Cause it won't be easy, only get what you work for.
ನಾವು ಯೂಸ್ ಮಾಡೋ ಪ್ಲಾಸ್ಟಿಕ್ ಇನ್ ದ ಸೆನ್ಸ್ ವಾಟರ್ ಪೊಲ್ಯೂಷನ್, ನಾವು ಮಾಡೋ ವಾಟರ್ ಪೊಲ್ಯೂಷನ್ನಿಂದ ಅಕ್ವೆಟಿಕ್ ಅನಿಮಲ್ಸ್ಗೆ ಯಾವ ಥರ ಹಾರ್ಮ್ಫುಲ್ ಆಗುತ್ತೆ ಅಂತ ನೀವಿಲ್ಲಿ ನೋಡ್ಬೋದು. ಚಾರಲ್ಲಿ ನೋಡ್ತಾ ಇದ್ದೀರಲ್ಲ, ಅದು ಏನಂತ ಅಂದರೆ ಫಿಶ್ನ ಸರ್ಜರಿ ಮಾಡಿ ನೋಡಿದಾಗ ಅದರ ಹೊಟ್ಟೆಯಲ್ಲಿ ಈ ಥರ ಮೈಕ್ರೋ ಪ್ಲಾಸ್ಟಿಕ್ ಸಿಕ್ಕಿದ್ದು ಅಂತೆ. ಪ್ಲಾಸ್ಟಿಕ್ ಯೂಸ್ ಮಾಡೋಕ್ಕಿಂತ ಮುಂಚೆ ಅದ್ರ ಬಗ್ಗೆ ಅವೇರ್ನೆಸ್ ಇರಲಿ ಅಂತ ಹೇಳ್ತಿದ್ರು. ಖಂಡಿತವಾಗ್ಲೂ ನಾವು ಅಕ್ವೆಟಿಕ್ ಅನಿಮಲ್ಸ್ನ ಸೇವ್ ಮಾಡಬೇಕು ಅಂತ ಅಂದರೆ ಪ್ಲಾಸ್ಟಿಕ್ ಯೂಸ್ ಮಾಡೋದನ್ನು ಅವಾಯ್ಡ್ ಮಾಡಬೇಕು, ಹಾಗೆ ವಾಟರ್ ಪೊಲ್ಯೂಷನ್ನ ನಿಯಂತ್ರಣದಲ್ಲಿ ತರಬೇಕು. Only get what you work for. At 29 and I find myself wondering what did happen to the last 10. I ran away with my life fast. ಇನ್ನೊಂದು ಫನ್ ಫ್ಯಾಕ್ಟ್ ಏನಂದರೆ, ಮನುಷ್ಯರು ಮಾತ್ರ ಮೆನುನ ಹಾಗೆ ಸೈಡ್ ಡಿಶ್ನ ಫಾಲೋ ಮಾಡೋದು ಅಂದ್ಕೊಂಡ್ರೆ ಇಲ್ಲ ರೀ, ಇಲ್ಲಿ ಪ್ರಾಣಿಗಳಿಗೂ ಕೂಡ ಸೈಡ್ ಡಿಶ್ ಆ್ಯಂಡ್ ಮೆನುನ ಬರೆದಿಟ್ಟಿರ್ತಾರೆ. Only get what you work for. ಆ್ಯಂಡ್ ಇನ್ನೊಂದು ಫ್ಲೆಮಿಂಗೋ ಬಗ್ಗೆ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂತ ಅಂದರೆ, ಅವು ಹುಟ್ಟನೇ ಈ ಥರ ಪಿಂಕ್ ಕಲರ್ ಇರಲ್ವಂತೆ. ಸೊ ಹುಟ್ಟುವಾಗ ಅವು ಗ್ರೇ ಆ್ಯಂಡ್ ವೈಟ್ ಕಲರಲ್ಲಿ ಇರುತ್ತಂತೆ. ಇನ್ ಕೇಸ್ ಅವು ಏನಾದರೂ ಶ್ರಿಂಪ್ ತಿಂದಿದ್ರೆ ಮಾತ್ರ ಬೆಳೀತಾ ಬೆಳೀತಾ ಈ ಥರ ಪಿಂಕ್ ಕಲರ್ ಆಗಿ ಚೇಂಜ್ ಆಗ್ತವೆ. ವಿಷಯ ಏನು ಗೊತ್ತಾ, ಲೈಕ್ ಮಾಡೋಕ್ಕೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ, ಕಮೆಂಟ್ ಮಾಡೋಕ್ಕೆ ದುಡ್ಡು ಕೊಡ್ಬೇಕಂತೇನಿಲ್ಲ ಅಲ್ಲ. ಸೊ ಫ್ರೀ ಇದೆ, ಫ್ರೀ ಆಗಿರೋದನ್ನು ಮಾಡಲ್ವಿ ಯಾಕ್ರಿ ನೀವು? ಸೊ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಟೇಕ್ ಕೇರ್, ಬಾಯ್. I've been going solo, want my love, baby, earn it. Yeah, dancing on my own, see if you can follow. Got me feeling alive. Watch me go.